ಇದೀಗ ಬ್ರೇಕಿಂಗ್ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ಬನ್ನಿ ನೋಡ್ಕೊಂಬರೋಣ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಅಣ್ಣ ಡಿ.ಕೆ. ಶಿವಕುಮಾರ್ ಗಲಾಟೆ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇತ್ತ ಡಿ.ಕೆ. ಸುರೇಶ್ ಸಹೋದರ ಇಲ್ಲಿ ತಮ್ಮ ಬಂದು ಆರೋಗ್ಯವನ್ನು ವಿಚಾರಿಸ್ತಾರೆ. ಹಾಗಾದ್ರೆ ಏನಿದು ಅಂತ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಏನೂ ಆಗಿಲ್ಲ, ಅವ್ರು ಮದುವೆಗೆ ಹೋಗಿದ್ದಾರೆ, ಆದಷ್ಟು ಬೇಗ ಈಗ ಬರ್ತಾರೆ ಮದುವೆ ಮುಗಿಸಿ ಅಂತ. ಆದ್ರೆ ಇನ್ನೊಂದ್ ಕಡೆ ಡಿ.ಕೆ. ಸುರೇಶ್ ಅವರು ಅಪೋಲೋ ಆಸ್ಪತ್ರೆಗೆ ಬಂದು ಭೇಟಿ ಕೊಡ್ತಾರೆ. ಅಲ್ಲಿ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಅವ್ರು ಬರ್ತಾರೆ. ಹಾಗಾದ್ರೆ ಆನಂದ್ ಸಿಂಗ್ ಅವರಿಗೆ ಎಷ್ಟರ ಮಟ್ಟಿಗೆ ಗಾಯ ಆಗಿದೆ, ಎಷ್ಟು ಹೊಲಿಗೆ ಹಾಕಿದ್ದಾರೆ, ಹಲ್ಲೆ ವಿಚಾರವನ್ನ ಮುಚ್ಚಿಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಆ ರೀತಿಯಾದ ಪ್ರಯತ್ನವನ್ನ ಮಾಡ್ತಿದ್ದಾರೆ. ತೇಪೆ ಹಚ್ಚೋದಕ್ಕೆ ಕಾಂಗ್ರೆಸ್ ನಾಯಕರ ಸರ್ಕಸ್ ಆಗ್ತಾ ಇದೆಯಾ? ಹೇಗಾದ್ರೂ ಮಾಡಿ ಈ ಗಲಾಟೆ ವಿಚಾರವನ್ನ ಅಲ್ಲೇ ಮುಚ್ಚಬೇಕು. ಯಾಕಂದ್ರೆ ಒಂದು ವೇಳೆ ಹೊರಗೆ ಬಂದ್ರೆ ದೊಡ್ಡ ಮಟ್ಟದ ಒಂದು ರೀತಿಯಾಗಿ ಮುಜುಗರ ಆಗುತ್ತೆ, ಅದೇ ರೀತಿಯಾಗಿ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ. ಬಿಜೆಪಿ ನಾಯಕರು ಕಾದು ಕೂತಿದ್ದಾರೆ, ಯಾವ್ದಾದ್ರು ಒಂದು ಆಪರ್ಚುನಿಟಿ ಸಿಗ್ಲಿ. ಯಾಕಂದ್ರೆ ಮೊನ್ನೆ ರೆಸಾರ್ಟ್ ನಲ್ಲಿ 6 ದಿನ ಕೂತಿದ್ರು, ಅದನ್ನ ಹೇಗಾದ್ರೂ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಅದನ್ನ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಮೋಸ್ಟ್ಲಿ ಈ ವಿಚಾರ ಸಿಕ್ಕಿದ್ರೆ ಮೋಸ್ಟ್ಲಿ ಅದನ್ನೇ ಹಿಡ್ಕೊಂಡು ಬಿಜೆಪಿ ಅವರು ಕೂಡ ಅದನ್ನ ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೊಳ್ತಾರೆ. ಇನ್ನು ಸಂಕಷ್ಟದಲ್ಲಿ ಕಂಪ್ಲಿಯ ಶಾಸಕ ಗಣೇಶ್ ಅವರು ಹಲ್ಲೆ ಆರೋಪದಲ್ಲಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ದೂರನ್ನ ಕೊಡ್ತಾರೆ ಕಾಂಗ್ರೆಸ್ನ ಶಾಸಕ. ಆ ರೀತಿಯಾಗಿ ಈಗ ಕಂಪ್ಲಿ ಶಾಸಕ ಏನೀಗ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಈಗ ಸುದ್ದಿ ಇದೆ. ಅವರೀಗ ಒಂದು ಆತಂಕದಲ್ಲಿ ಸಂಕಷ್ಟಕ್ಕೆ ಸಿಲುಕುವಂತಹ ಚಾನ್ಸಸ್ ಇದೆ. ಹಲ್ಲೆ ಆರೋಪದಲ್ಲಿ ಅರೆಸ್ಟ್ ಆದ್ರೆ ಈಗ ದೂರನ್ನ ಕೊಟ್ಟರೆ ಅರೆಸ್ಟ್ ಆಗುವಂತಹ ಚಾನ್ಸಸ್ ಇದೆ. ಆದ್ರೆ ನಿಜಕ್ಕೂ ಈ ಒಂದು ಪ್ರಯತ್ನಕ್ಕೆ ಹೋಗ್ತಾರ ಅಥವಾ ಕಾಂಗ್ರೆಸ್ನ ನಾಯಕರು ಅಲ್ಲೇ ಕಾಂಪ್ರಮೈಸ್ ಮಾಡಿಸ್ತಾರ ಅನ್ನೋದು. ಹಲ್ಲೆ ಕೇಸ್ನಲ್ಲಿ ದೂರು ದಾಖಲಾಗಲೇಬೇಕು. ಆ ರೀತಿಯಾಗಿದೆ. ಈಗ ಆಸ್ಪತ್ರೆಯಿಂದಲೇ MLC ಮಾಡಬೇಕು. ಅದೇ ರೀತಿಯಾಗಿ ಈಗ ಅಪೋಲೋ ಆಸ್ಪತ್ರೆಯಿಂದಲೇ ರವಾನೆಯಾಗಿದೆ ಮಾಹಿತಿ. ಈ ರೀತಿಯಾಗಿ ಈಗ ನೋಡ್ತಾ ಇದ್ರೆ ಒಂದ್ ಕಡೆ ಕಂಪ್ಲಿ ಗಣೇಶ್ ಅವರು ನಿನ್ನೆ ಗಲಾಟೆ ಮಾಡಿದ್ರು, ಈಗ ಸಂಕಷ್ಟಕ್ಕೆ ಸಿಲುಕುವ ಎಲ್ಲಾ ಚಾನ್ಸಸ್ ಇದೆ. ಆದ್ರೆ ಪೊಲೀಸರು ಪ್ರಕರಣವನ್ನ ಮುಚ್ಚಿ ಹಾಕ್ತಾರ ಅನ್ನೋ ಒಂದು ಆತಂಕ ಕೂಡ ಇದೆ. ಕಾಂಗ್ರೆಸ್ ಮುಖಂಡರು ಪ್ರಕರಣವನ್ನ ಮುಚ್ಚಿ ಹಾಕ್ತಾರ. ಆ ರೀತಿಯಾಗಿ ಏನಾದ್ರೂ ಪ್ರಯತ್ನಗಳಾಗುತ್ತಾ? ಸಿಟ್ಟಿನಲ್ಲಿ ಕೇಸನ್ನ ದಾಖಲಿಸ್ತಾರ ಆನಂದ್ ಸಿಂಗ್? ಆದ್ರೆ ಅವ್ರನ್ನ ಸಮಾಧಾನ ಮಾಡೋಕೆ ಏನಾದ್ರು ಡಿ.ಕೆ. ಸುರೇಶ್ ಅವರು ಬಂದ್ರ ಅಂತ. ಆ ರೀತಿಯಾಗಿ ಈಗ ಡಿ.ಕೆ. ಸುರೇಶ್ ಅವರು ಬಂದಲ್ಲಿ ಭೇಟಿ ಕೊಟ್ಟಿದ್ದಾರೆ. ಸಂಕಷ್ಟದಲ್ಲಿ ಕಂಪ್ಲಿ ಶಾಸಕ ಗಣೇಶ್ ಅವರೀಗ ಇದ್ದಾರೆ. ಹಲ್ಲೆ ಆರೋಪದಲ್ಲಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಆನಂದ್ ಸಿಂಗ್ ಅವರು ಕೋಪದಲ್ಲಿ ಈಗ ಕಂಪ್ಲೇಂಟ್ ಅನ್ನ ಕೊಟ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಇನ್ನೊಂದು ಹಂತಕ್ಕೆ ಹೋಗುವಂತಹ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಈಗ ಡಿ.ಕೆ. ಸುರೇಶ್ ಅವರು ಕೂಡ ಬಹಳ ಆತುರಾತುರವಾಗಿ ಬಂದಿದ್ದಾರಲ್ಲ. ಈಗ ಒಂದು ವೇಳೆ ಇನ್ನಷ್ಟು ಇದೇನಾದ್ರೂ ದೊಡ್ಡದಾಗೋದ್ರಿಂದ ತಡೆಯೋದಕ್ಕೆ ಈಗ ಪ್ರಯತ್ನ ಆಗ್ತಿದ್ಯಾ ಅಂತ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಈಗಲ್ಟನ್ ಬಳಿ ಇದ್ರೆ, ಇನ್ನೊಂದು ಕಡೆ ಡಿ.ಕೆ. ಸುರೇಶ್ ಅವರನ್ನ ಕಳಿಸಿದ್ದಾರೆ ಅಪೋಲೋ ಆಸ್ಪತ್ರೆಗೆ. ಇನ್ನೊಂದು ಅಲ್ಲಿ ಪ್ರಮುಖವಾಗಿ ಆನಂದ್ ಸಿಂಗ್ ಅವರಿಗೆ ಹೊರಗಿದ್ದಾರೆ. ಅವರಿಗೆ ಹೊರಗಡೆ ಬಂದಿರೋದ್ರಿಂದ ಅವ್ರನ್ನೂ ಕೂಡ ಒಂದು ರೀತಿಯಾಗಿ ಕಾವಲು ಕಾಯ್ಬೇಕಾಗುತ್ತೆ. ಯಾಕಂದ್ರೆ ಬಿಜೆಪಿ ಅವರೊಂದ್ ಕಡೆ ಯಾವ ರೀತಿಯಂತ ಪ್ರಯತ್ನಗಳನ್ನ ಮಾಡಬಹುದು ಅನ್ನೊಂದು ಆತಂಕ ಕಾಂಗ್ರೆಸ್ನ ಶಾಸಕರಿಗಿದೆ. ಆ ರೀತಿಯಾಗಿ ಈಗ ಅಪೋಲೋ ಆಸ್ಪತ್ರೆಯಿಂದ ಈಗ ಏನಾದ್ರೂ ಕಂಪ್ಲೇಂಟ್ ಅವರು ಕೊಟ್ರೆ ಆನಂದ್ ಸಿಂಗ್ ಅರೆಸ್ಟ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಕಂಪ್ಲಿ ಗಣೇಶ್ ಸಂಕಷ್ಟದಲ್ಲಿ ಈಗ ಕಂಪ್ಲಿ ಗಣೇಶ್ ಇದ್ದಾರೆ. ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ಅವರೇನಾದ್ರೂ ಹಲ್ಲೆ ಮಾಡಿದ್ದೀಗ ದೊಡ್ಡದಾದ್ರೆ ಆನಂದ್ ಸಿಂಗ್ ಏನಾದ್ರೂ ಕೇಸನ್ನ ದಾಖಲಿಸಿದ್ರೆ ಆ ಕೋಪದಲ್ಲಿ ಅಲ್ಲಿ ಕಂಪ್ಲಿ ಗಣೇಶ್ ಅವರಿಗೆ ಆತಂಕ ಪಕ್ಕ ಆಗುತ್ತೆ. ಅದೇ ರೀತಿಯಾಗಿ ಕಾಂಗ್ರೆಸ್ಗೂ ಕೂಡ ಇದು ದೊಡ್ಡ ಮಟ್ಟದ ಮುಜುಗರ ಅಂತ ಹೇಳ್ಬೋದು. ನಾವು ನಮ್ಮ ಪ್ಲಾನಿಂಗ್ ಗಳಿಗೆ ಪಕ್ಷದೊಳಗಿನ ಇಂಟರ್ನಲ್ ಮೀಟಿಂಗ್ ಗಳಿಗೋಸ್ಕರ ನಾವು ರೆಸಾರ್ಟ್ಗೆ ಹೋಗಿದ್ವಿ ಅನ್ನೋ ಒಂದು ಕಾರಣವನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಕಂಪ್ಲೀಟ್ ಆಗಿ ಉಲ್ಟಾ ಆಗೋ ರೀತಿಯಾಗಿ ಕಾಣ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಗಂಗಾಧರ್ ಮಾಹಿತಿಯನ್ನು ಆಲ್ರೆಡಿ ಕೊಡ್ತಾ ಇದ್ರು. ಗಂಗಾಧರ್, ಇದೀಗ ಒಂದು ವೇಳೆ ಆನಂದ್ ಸಿಂಗ್ ಅವರು ಕೋಪದಲ್ಲಿ ಕೇಸನ್ನ ಏನಾದ್ರೂ ದೂರನ್ನ ದಾಖಲಿಸಿದ್ರೆ ಕಂಪ್ಲಿ ಗಣೇಶ್ ಅವರಿಗೆ ಎಷ್ಟು ಸಂಕಷ್ಟ ಎದುರಾಗುತ್ತೆ, ಜೊತೆಗೆ ಅದನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಕಾಂಪ್ರಮೈಸ್ ಮಾಡೋದ್ರಲ್ಲಿ ಎಷ್ಟು ಪ್ರಯತ್ನಗಳಾಗ್ತಿದೆ ಕಾಂಗ್ರೆಸ್ನ ನಾಯಕರಿಂದ ಅಂತ? ಎಸ್ ಅವಿನಾಶ್, ಈಗಾಗಲೇ ಏನು ಬಿಜೆಪಿ ಆಗಿನ ಕಾಂಗ್ರೆಸ್ನ ನಾಯಕರು ಈ ಒಂದು ಪ್ರಕರಣವನ್ನ ಯಾವುದೇ ರೀತಿ ಗೊತ್ತಾಗದಂತೆ ಅವ್ರು ಮಾಡ್ತಾ ಇರುವಂತದ್ದು. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಬಿಜೆಪಿ ನಾಯಕರು ಅವ್ರ ಕಾಂಪ್ರಮೈಸ್ ಅಂದ್ರೆ ಈಗಾಗಲೇ ಅವರ ಸುಮಾರು ಅವರ ಬಹಳ ದಿನಗಳಿಂದ ಕೂಡ ಆನಂದ್ ಸಿಂಗ್ ಮತ್ತೆ ಗಣೇಶ್ ನೋಡಿ ವೈಮನಸ್ಸಿತ್ತು. ಇಬ್ಬರು ಕೂಡ ಅವರನ್ನ ಸಂಧಾನ ಮಾಡಿಕೋಸ್ಕರನೇ ರೆಸಾರ್ಟ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಖುದ್ದಾಗಿ ಅವರ ಪಕ್ಕದಲ್ಲಿ ಅವರ ಅಕ್ಕಪಕ್ಕ ಕುಳಿಸ್ಕೊಂಡು ಅವರನ್ನ ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡದಂತೆ ನಿಮ್ಮ ಕ್ಷೇತ್ರವನ್ನು ನೀವೇ ವಹಿಸಿಕೊಳ್ಳಿ, ಮತ್ತೆ ನಿಮ್ಮ ಕ್ಷೇತ್ರಕ್ಕೆ ಬೇಕಾದ ಅನುದಾನ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಇದರ ನಡುವೆ ರಾತ್ರಿ ಅಂದ್ರೆ
ಡಿ ಕೆ ಶಿವಕುಮಾರ್ ಅವರು ಇಲ್ಲದ ಸಂದರ್ಭದಲ್ಲಿ ಇವರು ಗಲಾಟೆಗಳನ್ನ ಮಾಡಿಕೊಂಡು ಈಗ ಹಲ್ಲೆಯನ್ನ ಮಾಡಿರುವಂತದ್ದು. ಈ ಒಂದು ಪ್ರಕರಣ ಯಾವುದೇ ರೀತಿ ಪೊಲೀಸ್ ಠಾಣೆ ಮೆಟ್ಲೆತ್ತದಂತೆ ಇವರು ಈಗಾಗಲೇ ಅವರೇ ಕಾಂಪ್ರಮೈಸ್ ಅನ್ನ ಮಾಡಿ ಯಾವುದೇ ರೀತಿ ತೊಂದರೆ ಆಗಲಿ ನೆಕ್ಸ್ಟ್ ಸ್ಟೆಪ್ ಅನ್ನ ಮಾಡದಂತೆ ಕಾಂಗ್ರೆಸ್ನ ನಾಯಕರು ಈಗ ಒಂದು ಮಾಡ್ತಾ ಇರುವಂತದ್ದು. ಈಗಾಗಲೇ ಡಿ ಕೆ ಸುರೇಶ್ ಅವರು ಈಗ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮುಂದೆ ಏನು ಈ ಒಂದು ಅಂದ್ರೆ ನಾವು ನಾಯಕರು ಯಾರು ಇಲ್ಲದ ಸಂದರ್ಭದಲ್ಲಿ ನೀವು ರೀತಿ ಕುಡಿದು ಇರುತ್ತೆ ರಾಧಾಂತಗಳನ್ನ ಮಾಡ್ಕೊಂಡಿರೋ ಬಗ್ಗೆ ಈಗಾಗಲೇ ಅವರು ಬುದ್ಧಿವಾದ ಹೇಳ್ತಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ನಂತರ ಈ ಒಂದು ವೇಳೆ ಆನಂದ್ ಸಿಂಗ್ ಏನಾದ್ರು ಅವರು ಅಂದ್ರೆ ಈಗಾಗಲೇ ಈಗಲ್ಟನ್ ರೆಸಾರ್ಟ್ ಏನ್ ಬರುತ್ತೆ ಅದು ರಾಮನಗರ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿ SP ಕೂಡ ಬರಬೇಕಾಗುತ್ತೆ. ಮತ್ತೆ ಒಂದು ವೇಳೆ ಆನಂದ್ ಸಿಂಗ್ ಅವರು ಪೊಲೀಸರಿಗೆ ಏನಾದ್ರು ಒಂದು ದೂರನ್ನ ಕೊಟ್ರೆ SP ಅವರು ಬಂದು ಒಂದು ಹೇಳಿಕೆಯನ್ನ ಪಡೆದು ನಂತರ ಅದು ತನಿಖಾ ಹಂತದಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳಿರುವಂತದ್ದು. ಇದಂದ್ರೆ ಯಾವುದೇ ರೀತಿ ನಮಗೆ ಒಂದು ಮೇಲ್ನೋಟಕ್ಕೆ ಬರುವಂತಹ ಮಾಹಿತಿ ಪ್ರಕಾರ ಅವರನ್ನ ಅಂದ್ರೆ ನಾಯಕರೇ ಕಾಂಗ್ರೆಸ್ನ ನಾಯಕರೇ ಅದನ್ನು ಖುದ್ದಾಗಿ ಅವರು ಈ ಒಂದು ಪ್ರಕರಣ ಏನಿದೆ ಈ ಒಂದು ಅಲ್ಲೇ ಒಂದು ಬಗೆಹರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಈಗಾಗಲೇ ಅರ್ಧ ಗಂಟೆ ಡಿ ಕೆ ಸುರೇಶ್ ಅರ್ಧ ಗಂಟೆ ಆಸ್ಪತ್ರೆ ಒಳಗಾಗಿರೋ ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಈ ಒಂದು ಪ್ರಕರಣವನ್ನು ಇಲ್ಲಿಗೆ ಇತ್ಯರ್ಥ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ತೀರ್ಮಾನ ಮಾಡಿರುವಂತದ್ದು. ಇದು ಯಾವುದೇ ರೀತಿ ಠಾಣೆ ಮೆಟ್ಲದನ್ನೇ ನೋಡ್ಕೊಳ್ಳುವಂತದ್ದು. ಅವಿನಾಶ್, ಈಗ ಇಬ್ರು ನಾಯಕರು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ರೆಸಾರ್ಟ್ ಬಳಿ ಇದ್ದಾರೆ, ಈ ಕಡೆ ಡಿ ಕೆ ಸುರೇಶ್ ಅವ್ರನ್ನ ಮೋಸ್ಟ್ಲಿ ಇಬ್ರು ನಾಯಕರನ್ನ ಇಬ್ರು ಒಂದೊಂದ್ ಕಡೆ ಈಗ ಇಲ್ಲೂ ಕೂಡ ಇವ್ರನ್ನ ಕಾಂಪ್ರಮೈಸ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಅವ್ರನ್ನ ಕಂಪ್ಲಿ ಗಣೇಶ್ ಅವ್ರನ್ನ ಅವ್ರು ಮಾತಾಡ್ತಿದ್ದಾರೆ ಅಂತ. ಜೊತೆಗೆ ಇನ್ನೊಂದು ಚಾಲೆಂಜ್ ಇದೆ, ಹೊರಗಡೆ ಬಂದಾಗ ಅವ್ರನ್ನ ಕಾವಲು ಕಾಯ್ಬೇಕಾಗುತ್ತೆ. ಯಾಕಂದ್ರೆ ಬಿಜೆಪಿ ಅವರು ಎಲ್ಲಿ ಬೇಕಾದ್ರೂ ಬಂದು ಕಾಂಟ್ಯಾಕ್ಟ್ ಮಾಡುವಂತ ಒಂದು ಆತಂಕ ಸಂಶಯ ಕಾಂಗ್ರೆಸ್ನವ್ರಿಗೂ ಕೂಡ ಇದೆ ಅಂತ. ಹಾಗಾಗಿ ಡಿ ಕೆ ಸುರೇಶ್ ಅವರು ಕೂಡ ಬಂದಿರ್ಬೋದಾ ಇಲ್ಲಿ? ಎಸ್ ಗಂಗಾಧರ್, ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಏನಂತ ಹೇಳಿದ್ರೆ, ಅರೆಸ್ಟ್ ಆಗ್ತಾರಾ ಕಂಪ್ಲಿ ಗಣೇಶ್ ಅನ್ನೋದು? ಯಾಕಂದ್ರೆ ಆನಂದ್ ಸಿಂಗ್ ಅವ್ರು ಏನಾದ್ರೂ ಕೋಪದಲ್ಲಿ ಈಗ ಕಂಪ್ಲೇಂಟ್ ಅನ್ನ ಕೊಟ್ರೆ ಈ ರೀತಿಯಾಗಿ ಆಯ್ತು, ಎಲ್ಲರ ಮುಂದೆ ಮುಜುಗರ ಆಯ್ತು ಅನ್ನೋ ರೀತಿಯಾಗಿ ಆಗ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ಬೇಕಾಗುತ್ತೆ ರಾಮನಗರ ಠಾಣಾ ವ್ಯಾಪ್ತಿಯಲ್ಲಿ ಬರೋದ್ರಿಂದ. ಸೊ ಈಗ ಏನಾಗುತ್ತೆ ಅನ್ನೋದು, ಅದನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ನ ನಾಯಕರು ಬ್ಯಾಲೆನ್ಸ್ ಮಾಡ್ತಾರೆ, ಇಬ್ಬರನ್ನು ಕೂಡ ಕಾಂಪ್ರಮೈಸ್ ಮಾಡಿ ಅಥವಾ ಪೊಲೀಸರೇ ಈ ಕೇಸನ್ನ ಮುಚ್ಚಿ ಹಾಕುವಂತ ಚಾನ್ಸಸ್ ಕೂಡ ಇದೆ ಅಂತ. ಯಾಕಂದ್ರೆ ಇದು ದೊಡ್ಡ ರಾಥ ಅಂತ ಆದ್ರೆ ಈಗಾಗಲೇ ಆಪರೇಷನ್ ಕಮಲದಿಂದಲೇ ಒಂದು ರೀತಿಯಾಗಿ ಆ ಒಂದು ಭಯದಲ್ಲೇ ಬೇಸತ್ತು ಹೋಗಿದ್ದಾರೆ. ಇದೊಂದು ಹೊಸದಾಗಿ ಕ್ರಿಯೇಟ್ ಆದ್ರೆ ಇನ್ನಷ್ಟು ತೊಂದರೆ ಆಗುತ್ತೆ. ಜೊತೆಗೆ ಇನ್ನೇನು ಬಜೆಟ್ ಎಲ್ಲ ಹತ್ರ ಬರ್ತಾ ಇದೆ, ಅದಕ್ಕೋಸ್ಕರ ಪ್ರಿಪರೇಷನ್ ಆಗಬೇಕು. ಇನ್ನೊಂದು ಕಡೆ ಅಭಿವೃದ್ಧಿಯ ಬಗ್ಗೆ ಕೂಡ ಸರ್ಕಾರ ಯಾವುದೇ ಗಮನ ಹರಿಸ್ತಿಲ್ಲ ಅನ್ನೋದು ಇನ್ನೊಂದು ಕಡೆ. ಇನ್ನು JDS ನ ನಾಯಕರಿಗೂ ಕೂಡ ಈಗ ಕುಮಾರಸ್ವಾಮಿ ಅವ್ರಿಗೂ ಕೂಡ ಇದರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ಅಂತ. ಎಸ್ ಗಂಗಾಧರ್, ಈಗಾಗಲೇ ನಾನು ಕೇಳ್ತಾ ಇದ್ದೆ ನಿಮ್ಗೆ, ಇಬ್ರು ನಾಯಕರನ್ನ ಈಗ ಇಬ್ರು ಬೇರೆ ಬೇರೆ ಕಡೆ ಇದ್ದಾರೆ, ಅಣ್ಣ ತಮ್ಮಂದ್ರು. ಒಂದ್ ಕಡೆ ಅಲ್ಲೂ ಕೂಡ ಕಾಂಪ್ರಮೈಸ್ ಆಗ್ತಿರುತ್ತೆ, ಮಾತುಕತೆ ಆಗ್ತಿರುತ್ತೆ. ಜೊತೆಗೆ ಅವರು ಒಂದ್ ರೀತಿಯಾಗಿ ಕಾವಲು ಕಾಯ್ಬೇಕು. ಈಗ ಪ್ರತಿಯೊಬ್ಬ ಶಾಸಕನು ಕೂಡ ಇಂಪಾರ್ಟೆಂಟ್, ಎಲ್ಲಿ ಬಿಜೆಪಿ ನಾಯಕರು ಬಂದಲ್ಲಿ ಆರೋಗ್ಯ ವಿಚಾರಿಸುವಂತ ಒಂದಿದ್ರಲ್ಲಿ ಬಂದು ಏನೋ ಮಾತುಕತೆ ಆಗ್ಬೋದೇನೋ ಅಂತ. ಎಸ್ ಅವಿನಾಶ್, ಖಂಡಿತವಾಗಿಯೂ ಏನು ಎಲ್ಲಾ ಶಾಸಕರ ಅಂದ್ರೆ CLP ಮೀಟಿಂಗ್ ಮುಗಿದ ನಂತರ ಎಲ್ಲಾ ಶಾಸಕರನ್ನ ಈಗಲ್ಟನ್ ರೆಸಾರ್ಟ್ಗೆ ಕರೆದೊಯ್ಯಲಾಯಿತು. ಎಲ್ಲಾ ಶಾಸಕರ ನೇತೃತ್ವವನ್ನ ಡಿ ಕೆ ಸುರೇಶ್ ಅವರು ವಹಿಸಿದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಶಾಸಕರಿಗೆ ಏನೇ ಸಮಸ್ಯೆ ಆದ್ರೂ ಕೂಡ ಇದು ಡಿ ಕೆ ಸುರೇಶ್ ಅವರ ಇದಕ್ಕೆ ಅವರು ಕೂತನ್ನು ಬರುವಂತದ್ದು. ಮತ್ತೊಂದ್ ಕಡೆ ಇದು ಆ ಕಾಂಗ್ರೆಸ್ ನಾಯಕರಿಗೆ ಇದು ನುಂಗಲಾರದ ತುತ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಕಾಂಗ್ರೆಸ್ MLAಗಳೇ ಅವರು ಒಂದೊಂದು ರೆಸಾರ್ಟ್ ನಲ್ಲಿ ಬೇರೆ ಒಂದು ರೀತಿ ಹೊಡೆದಾಡಿರುವಂತದ್ದು, ಅವರಿಗೆ ಮುಜುಗರಕ್ಕೀಡಾಗಿರುವಂತದ್ದು. ಮತ್ತೊಂದ್ ಕಡೆ ಬೆಳಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಗಲಾಟೆ ಆಗಿಲ್ಲ, ಎಲ್ಲ ಊಹಾಪೋಹ ಅಂತ ಮತ್ತೆ ಹೇಳಿದ್ರು. ಈ ಒಂದು ಪ್ರಕರಣವನ್ನ ಮುಚ್ಚುಹಾಕುವಂತ ಪ್ರಯತ್ನ ಮಾಡಿದ್ರು. ಅಂದ್ರೆ ಈ ಒಂದು ಘಟನೆ ಆ ಒಂದು ಏನು ಈಗಲ್ಟನ್ ರೆಸಾರ್ಟ್ ನಲ್ಲಿ ಅಲ್ಲಿ ಕೂಡ BJS ಆಸ್ಪತ್ರೆ ಇದೆ, ಮತ್ತೊಂದ್ ಕಡೆ ಅದರ ಒಂದು ಸನಿಹದಲ್ಲೇ ಒಂದು ಪ್ರಶ್ನೆ, ಗಣೇಶ್ ಅವರು ಏನಾದ್ರು ಅರೆಸ್ಟ್ ಆಗುವಂತ ಭೀತಿ ಇದೆಯಾ? ಒಂದು ವೇಳೆ ಆ ಸಂದರ್ಭ ಬಂದ್ರೆ ಏನೇನಾಗ್ಬೋದು? ಒಂದು ವೇಳೆ ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು ಅಂತ ಇಟ್ಕೊಳ್ಳೋಣ, ಏನಾಗುತ್ತೆ ಮುಂದೆ ಅನ್ನೋದು? ಎಸ್ ಅವಿನಾಶ್, ಒಂದು ವೇಳೆ ಏನಾದ್ರು ಆನಂದ್ ಸಿಂಗ್ ಅವರು ಗಣೇಶ್ ಮೇಲೆ ಏನಾದ್ರು ಒಂದು ಕಂಪ್ಲೇಂಟ್ ಕೊಟ್ರೆ ಅವರು ಈಗ ಸ್ಟೇಷನ್ಗೆ ಅಂದ್ರೆ ಕೂಡಲೇ SP ಅವರು ಆಸ್ಪತ್ರೆಗೆ ಬಂದು ಒಂದು ಹೇಳಿಕೆಯನ್ನು ಪಡಬೇಕಾಗುತ್ತೆ. ಅಥವಾ ಆ ಒಂದು ಈಗಲ್ಟನ್ ರೆಸಾರ್ಟ್ ಸಂಬಂಧಪಟ್ಟಂತೆ ರಾಮನಗರ ಪೊಲೀಸರು ಬಂದು ಇಲ್ಲಿ ಒಂದು ಹೇಳಿಕೆಯನ್ನು ಪಡಬೇಕಾಗುತ್ತೆ. ಒಂದು ವೇಳೆ ಏನಾದ್ರು ಆನಂದ್ ಸಿಂಗ್ ದೂರನ್ನ ಕೊಟ್ಟಿದ್ದೆ ಆದ್ರೆ ನಂತರ ಪೊಲೀಸರು ಗಣೇಶ್ ಅವರು MLA ಗಣೇಶ್ ಇದ್ದಾರೆ ಅವ್ರ ಹತ್ರ ಹೋಗಿ ಒಂದು ಹೇಳಿಕೆಯನ್ನು ಪಡಿತಾರೆ. ಒಂದು ವೇಳೆ ಆರೋಪ ಸಾಬೀತಾದ್ರೆ ಕೂಡಲೇ ಅವರನ್ನ ಗಣೇಶ್ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ನಂತರ ವಿಚಾರಣಾ ತನಿಖಾ ಹಂತದಲ್ಲಿ ಅವರನ್ನು ಕೂಡ ಅವರ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಮತ್ತೊಂದ್ ಕಡೆ ಏನಂದ್ರೆ ಸದ್ಯಕ್ಕೆ ಅವರನ್ನ ಅರೆಸ್ಟ್ ಮಾಡೋಕೆ ಯಾವುದೇ ರೀತಿ ಪೊಲೀಸ್ ಹೋಗಲ್ಲ. ಈ ಪ್ರಕರಣವನ್ನ ಪೊಲೀಸ್ ಠಾಣೆ ಹತ್ತದಂತೆ ಈಗಾಗಲೇ ನಾಯಕರು ಒಂದು ಕಾಂಪ್ರಮೈಸ್ ಮಾಡಕ್ಕೆ ಈಗ ಮುಂದಾಗಿರುವಂತದ್ದು. ಮತ್ತೊಂದ್ ಕಡೆ ಈ ಕಡೆ ಅಪೋಲೋ ಆಸ್ಪತ್ರೆಯಲ್ಲಿ ಡಿ ಕೆ ಸುರೇಶ್ ಮತ್ತೆ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಒಂದು ಕಾಂಪ್ರಮೈಸ್ ಮಾಡಿ ನಂತರ ಮುಂದೆ ಈ ಒಂದು ಪ್ರಕರಣ ಏನಿದೆ. ಮತ್ತೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನಂತಂದ್ರೆ, ಈ ರೀತಿಯಾದಂತಹ ಘಟನೆಗಳಾದಾಗ MLC ಅನ್ನೋದೊಂದು ಆಗುತ್ತೆ ಅಂತ, ಮೆಡಿಕಲ್ ಲೀಗಲ್ ಕೇಸ್ ಅಂತ. ಈ ಸಂದರ್ಭದಲ್ಲಿ ಅದಾಗುತ್ತೆ, ಅದಕ್ಕೊಂದು ಅವಕಾಶ ಕೊಡ್ತಾರ ಅಲ್ಲಿ?
ಎಸ್ ಅವಿನಾಶ್, ಸದ್ಯ ಇದು ಈ ಬೆಳಗ್ಗೆಯಿಂದ ಇಷ್ಟೊಂದು ಪ್ರಕರಣ ಆಗಿದೆ. ಇದುವರೆಗೂ ಕೂಡ ಅಪೋಲೋ ಆಸ್ಪತ್ರೆಗೆ ಆನಂದ್ ಸಿಂಗ್ ಭೇಟಿ ಆಗಲಿ ಯಾರು ರೀತಿ ಪೊಲೀಸರಾಗಿರ್ಬೋದು ಅಥವಾ ರಾಮನಗರ ಪೊಲೀಸರು ಯಾರು ಕೂಡ ಇದುವರೆಗೂ ಬಂದಿಲ್ಲ. ಕೇವಲ ಆನಂದ್ ಸಿಂಗ್ ಆಪ್ತರು ಮತ್ತೆ ಅವರ ಸಂಬಂಧಪಟ್ಟಂತಹ ಡಿ ಕೆ ಸುರೇಶ್ ಅವರು ಮತ್ತೆ ಕಾಂಗ್ರೆಸ್ ನಾಯಕರು ಮಾತ್ರ ಈಗ ಬಂದಿರುವಂತದ್ದು. ಆದ್ರೆ ಇಷ್ಟೊತ್ತಿಗೆ ಈ ಒಂದು ಪ್ರಕರಣ ಆಗಿದೆ. ಒಂದು ವೇಳೆ ಈ ಒಂದು ಪ್ರಕರಣ ಆಗಿದೆ ಕೂಡಲೇ ಪೊಲೀಸರು ಕೂಡ ಬಂದು ಒಂದು ಹೇಳಿಕೆಯನ್ನ ಪಡಬೇಕಾಯಿತು. ಆದ್ರೆ ಇಷ್ಟೊತ್ತಾದ್ರೂ ಕೂಡ ಯಾರು ಕೂಡ ಪೊಲೀಸರು ಬಂದಿಲ್ಲ. ಒಂದು ವೇಳೆ ಏನಾದ್ರೂ ಅವರೇ ಆನಂದ್ ಸಿಂಗ್ ಖುದ್ದಾಗಿ ಒಂದು ವೇಳೆ ದೂರನ್ನ ಕೊಡಲೇಬೇಕು ಅಂತ ಮುಂದಾದ್ರೆ ಅವರು ಕೂಡ ಪೊಲೀಸರಿಗೆ ಕರೆಸಿ ಇಲ್ಲಿ ಒಂದು ಹೇಳಿಕೆಯನ್ನು ದೂರನ್ನ ಕೊಡಬೇಕಾಗುತ್ತೆ. ಆನಂದ್ ಸಿಂಗ್ ಅವರ ಒಂದು ಮನಸ್ಪೂರ್ವಕವಾಗಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಅದರಲ್ಲಿ ನಂತರ ಕೂಡಲೇ ಅದನ್ನ ಪ್ರಕರಣವನ್ನ ಏನು ಪೊಲೀಸರು ರಾಮನಗರ ಪೊಲೀಸ್ ದಾಖಲು ಮಾಡ್ಕೊಳ್ಬೇಕಾಗುತ್ತೆ. ನಂತರ ಅಲ್ಲಿನ ಸತ್ಯ ಘಟನೆ ಏನಿದೆ ಅದ್ರ ಬಗ್ಗೆ ಮಾಹಿತಿನ ಹೇಳಿಕೆಯನ್ನ ಪಡೆದು ನಂತರ ಅವರನ್ನ ಏನು ಶಾಸಕ ಗಣೇಶ್ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇರುವಂತದ್ದು. ಅವಿನಾಶ್, ಎಸ್ ಗಂಗಾಧರ್, ಇನ್ನು ಮಾಧ್ಯಮಗಳಲ್ಲಿ ಈಗ ಎಲ್ಲ ವರದಿ ಆಗ್ತಿದೆ, ಬಹಳಷ್ಟು ಕಡೆ ಈಗ ಗೊತ್ತಾಗಿದೆ ಈ ರೀತಿಯಾಗಿ ಹಲ್ಲೆ ಆಗಿದೆ ಅಂತ. ಏನಾದ್ರೂ ಪೊಲೀಸರು ಅವರೇ ಆಗಿ ಈಗ ಸುಮೋಟೋ ಕೇಸ್ ಏನಾದ್ರು ದಾಖಲು ಆಗುವಂತದ್ದು ಇದೆಯಾ? ಅದಕ್ಕೆ ಏನಾದ್ರು ಬರ್ತಾರಾ? ನಿರೀಕ್ಷೆ ಇದೆಯಾ ಅದ್ರ ಬಗ್ಗೆ? ಎಸ್ ಅವಿನಾಶ್, ಈ ಒಂದು ಪ್ರಕರಣ ಯಾರು ಬೇರೆ ಯಾರು ಮಾಡಿದ್ರು ಕೂಡ ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಳ್ಬೇಕಾಗುತ್ತೆ ಪೊಲೀಸರು. ಆದ್ರೆ ಈ ಒಂದು ಏನು ದೊಡ್ಡ ಮಟ್ಟದಲ್ಲಿ ಉಂಟು ಇದು ಶಾಸಕರು ಮಾಡ್ಕೊಳ್ಳೋ ಹಿನ್ನೆಲೆಯಲ್ಲಿ ಅವರವರೇ ಇತ್ಯರ್ಥ ಮಾಡಿಕೊಂಡು ನಂತರ ನಾಯಕರ ಒಂದು ಕಾಂಪ್ರಮೈಸ್ ಈಗ ಸುಮ್ಮನೆ ಆಗುವಂತ ಕೆಲಸವನ್ನ ಇವ್ರು ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಆನಂದ್ ಸಿಂಗ್ ಅವರು ಆಗಿರ್ಬೋದು ಯಾವುದೇ ರೀತಿ ದೂರನ್ನ ಕೊಡೋಕೆ ಮುಂದಾಗ್ತಾ ಇಲ್ಲ. ಆದ್ರೆ ಈಗಾಗಲೇ ಈ ಒಂದು ರಾತ್ರಿ ನಡೆದ ಘಟನೆಯಿಂದ ಈಗ ಕಾಂಗ್ರೆಸ್ ನಾಯಕರು ಮುಜುಗರಕ್ಕೀಡಾಗಿರುವಂತದ್ದು. ಮತ್ತೆ ರಾತ್ರಿ ಏನಾಯ್ತು, ಏನೆಲ್ಲ ಘಟನೆ ಆಯ್ತು, ಯಾವ ವಿಚಾರಕ್ಕೆ ಗಲಾಟೆ ಆಯ್ತು ಅನ್ನೋದ್ರ ಬಗ್ಗೆ ಈಗ ಡಿ ಕೆ ಸುರೇಶ್ ಅವರು ಮಾತಾಡ್ತಾ ಇದ್ದಾರೆ. ಮುಂದಿನ ಹಂತಕ್ಕೆ ಯಾವುದೇ ರೀತಿ ಮುಂದೆ ಈ ರೀತಿ ಕಿತ್ತಾಡದಂತೆ ಮತ್ತೆ ಪೊಲೀಸ್ ಠಾಣೆ ಮೆಟ್ಲದಂತೆ ಮತ್ತೆ ಅವರ ಮೇಲೆ ಆರೋಪಗಳು ಪ್ರತ್ಯಾರೋಪಗಳು ಮಾಡದಂತೆ ಯಾವುದೇ ರೀತಿ ಅವರು ಈಗಾಗಲೇ ಕಾಂಪ್ರಮೈಸ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಇಷ್ಟೊತ್ತಿಗಾಗಲೇ ಪೊಲೀಸರು ಕೂಡ ಬರಬೇಕಾಗಿತ್ತು. ಆದ್ರೆ ಯಾವುದೇ ರೀತಿ ಬೆಳಗ್ಗೆ ಇಷ್ಟೊಂದು ಘಟನೆ ಆಗಿದೆ, ಮಾಧ್ಯಮಗಳೆಲ್ಲ ಕೂಡ ಒಂದು ವರದಿ ಬರ್ತಾ ಇದೆ, ಯಾವ ಕೂಡ ಇನ್ನೂರು ಕೂಡ ಪೊಲೀಸರು ಬಂದಿಲ್ಲ. ಅದು ನಾಯಕರ ಮತ್ತೆ ಸರ್ಕಾರದ ಕೃಪಾಕಟಾಕ್ಷ ಅಂತಾನೆ ಹೇಳ್ಬೋದು. ಅವಿನಾಶ್, ಎಸ್, ಹಾಗೆ ಸಂಪರ್ಕದಲ್ಲಿದೆ ಗಂಗಾಧರ್. ಈಗ ಮತ್ತೊಂದು ಬ್ರೇಕಿಂಗ್ ಇದೆ. ಶಾಸಕರ ಗಲಾಟೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ, ಆನಂದ್ ಸಿಂಗ್ ಮೇಲೆ ಬಾಟ್ಲಿಯಲ್ಲಿ ಹಲ್ಲೆ ಆಗಿಲ್ಲ ಅಂತ ಈಗ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ಶಾಸಕರ ಗಲಾಟೆಯ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ಅದೇ ರೀತಿಯಾಗಿ ಆನಂದ್ ಸಿಂಗ್ ಮೇಲೆ ಬಾಟ್ಲಿಯಿಂದ ಹಲ್ಲೆ ಆಗಿಲ್ಲ ಅಂತ ಕೂಡ ಡಿ.ಸಿ.ಎಂ ಪರಮೇಶ್ವರ್ ಅವರು ಹೇಳ್ತಾರೆ. ಹಾಗಾಗಿ ನನಗೆ ಯಾವುದೇ ಮಾಹಿತಿ ಬಂದಿಲ್ವಂತೆ ಅವರಿಗೆ, ಆದ್ರೂ ಕೂಡ ಬಾಟ್ಲಿಯಲ್ಲಿ ಹಲ್ಲೆ ಆಗಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಡಿ.ಸಿ.ಎಂ ಪರಮೇಶ್ವರ್ ಅವರು. ಆ ರೀತಿಯಾಗಿ ನಾನು ರೆಸಾರ್ಟ್ಗೆ ಹೋಗ್ತಿದ್ದೀನಿ, ರೆಸಾರ್ಟ್ ನಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ, ಆದ್ರೆ ಸದ್ಯಕ್ಕಂತೂ ಹಲ್ಲೆ ಆಗಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಪರಮೇಶ್ವರ್ ಅವರು. ಆ ರೀತಿಯಾಗಿ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅಂತ ಕೂಡ ಪರಮೇಶ್ವರ್ ಹೇಳಿದ್ದಾರೆ. ಗೊತ್ತಿಲ್ಲ ಅದೇ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈಗ ಏನು ಗೊತ್ತಿಲ್ಲ ನನಗೆ, ಏನು ಅಂತ ವಿಷಯ ಗೊತ್ತಿಲ್ಲ. ಮೀಡಿಯಾದಲ್ಲಿ ನೋಡಿದ್ದಷ್ಟೇ, ಗೊತ್ತಿಲ್ಲ ನನಗೆ. ಅಲ್ಲೇ ಹೋಗ್ತಾ ಇದ್ದೀನಿ ಅಂತಾನೆ ಏನಂತ ನನಗೆ ಗೊತ್ತಿದ್ದಾಗ ಆ ಥರ ಏನು ಆಗಿದ್ರೆ ಗೊತ್ತಾಗುತ್ತೆ ನಮಗೆ, ಯಾರಾದರೂ ಹೇಳ್ತಾರೆ. ಆ ಥರ ಏನು ನಡೆದಿಲ್ಲ ನನಗೆ. ನೋಡ್ತೀನಿ, ಹೋದ್ಮೇಲೆ ಗೊತ್ತಾಗುತ್ತೆ.